ಶತಾಯ ಗತಾಯ ಈ ಸಲ 28ಕ್ಕೆ 28 ಗೆದ್ದು ಬಿಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕೂಡ ಮೈತ್ರಿ ಆಗಿದೆ. ಹೀಗಿರುವಾಗ ಅವರಿಗೆ ತಲೆನೋವಾಗಿರೋದು ಈ ಮಂಡ್ಯ ಕ್ಷೇತ್ರ. ಯಾಕಂದ್ರೆ ಮಂಡ್ಯದಲ್ಲಿ ಸಂಸದೆ ಇದರಲ್ಲ ಸುಮಲತಾ ಅವರು ಆಲ್ರೆಡಿ ಪಕ್ಷೇತರ, ಬಟ್ ಬಿಜೆಪಿಗೆ ಒಂದು ರೀತಿ ಸಪೋರ್ಟ್ ಮಾಡ್ತಾರೆ ಅವರು. ಹೀಗಿರುವಾಗ ಈ ಬಿಕ್ಕಟ್ಟು ಮಂಡ್ಯ ಬಿಕ್ಕಟ್ಟು ಜೋರಾಗಿದೆ. ಆದ್ರೆ ಡೆಲ್ಲಿಯಲ್ಲಿ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ಮಾತುಕತೆಗೂ ಮುನ್ನವೇ ಮಂಡ್ಯ ಜಟಾಪಟಿಗೆ ತೆರೆ ಎಳೆಯೋಕೆ ಕಸರತ್ತು ನಡೆಸಲಾಗ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಕೊಡೋ ವಿಚಾರದಲ್ಲಿ ವಿಜೇಂದ್ರ ಅವರು ಸುಮಲತಾ ಅವರ ಮನವೊಲಿಕೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಸುಮಲತಾ ಮಾತುಕತೆಗೆ ಒಪ್ಪಲಿಲ್ಲ ಅಂದ್ರೆ ಹೈಕಮಾಂಡ್ ಅಂಗಳದಲ್ಲೇ ನ್ಯಾಯ ಪಂಚಾಯತಿ ನಡೆಯೋದು ಖಚಿತ ಅನ್ನಲಾಗ್ತಾ ಇದೆ. ವಿಜೇಂದ್ರ ಅವರು ಏನು ಸುಮಲತಾ ಅವ್ರ ಮನವೊಲಿಕೆ ಅಂದ್ರೆ ನೀವು ಈ ಸಲ ನಿಂತ್ಕೋಬೇಡಿ ಅಂತ, ಅವ್ರ ಅದಕ್ಕೆ ಒಪ್ತಾರಾ? ಯಾಕಂದ್ರೆ ಅವರೇನು ಹೋಗಿ ನೇರ ನಾನು ಬಿಜೆಪಿಗೆ ಸೇರ್ಕೊಂಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ, ಸಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಇವ್ರು ಬೇಡ ಅಂದ್ರೆ ನಾನು ನಿಂತ್ಕೊಳ್ತೀನಿ ಮತ್ತೆ ಅಂತ ಅಂದ್ರೂ ಕೂಡ ಅನ್ಬೋದು ಸಂಸದೆ ಸುಮಲತಾ ಅವರು. ಸೊ ಹಾಗಾಗಿ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಥವಾ ಹೈಕಮಾಂಡ್ ಮಟ್ಟದ ತನಕ ಏನಾದ್ರೂ ಹೋಗುತ್ತಾ? ಯಾಕಂದ್ರೆ ಜೆಡಿಎಸ್ ಅವರು ಕೂಡ ದೋಸ್ತಿಗಳು ಬಿಟ್ಕೊಡಕ್ ರೆಡಿ ಇಲ್ಲ ಮಂಡ್ಯನ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಬಿಕಾಸ್ ಶೀಸ್ ಹಾಲಿ MP ಅಲ್ಲಿ ಸುಮಲತಾ ಅವರು ಏನೋ ಹೊಸದಾಗಿ ನಿಂತ್ಕೋಬೇಕು, ಕಂಟೆಸ್ಟ್ ಮಾಡಬೇಕು ಅನ್ನೋಂಗಿಲ್ಲ. ಹಾಲಿ ಸಂಸದರವರು ಪಕ್ಷೇತರವಾಗೇ ನಿಂತ್ಕೊಂಡು ಗೆದ್ದಿದ್ದಾರೆ. ಈಗ ಬಿಜೆಪಿ ಸಪೋರ್ಟ್ ಸಿಕ್ಕರೆ ಇನ್ನೂ ಚೂರು ಬಲಿಷ್ಠವಾಗ್ತೀನಿ ಅಂದ್ಕೊಂಡಿದ್ರು. ಬಟ್ ಅಷ್ಟೊತ್ತಿಗೆ ಇಲ್ಲಿ ಅನಿರೀಕ್ಷಿತವಾಗಿ ಮೈತ್ರಿ ಆಗ್ಬಿಟ್ಟಿದೆ ಬಿಜೆಪಿ ಮತ್ತು ಜೆಡಿಎಸ್ಗೆ. ಸುಮಲತಾಗೆ ಮಂಡ್ಯ ಸ್ಥಳೀಯ ಬಿಜೆಪಿ ಮುಖಂಡರಿಂದ ಬೆಂಬಲ ಕೂಡ ಇದೆ. ಯಾರಿಗೆ? ಸುಮಲತಾ ಅವರಿಗೆ ಲೋಕಲ್ ಬಿಜೆಪಿ ಮುಖಂಡರಿಂದ ಬೆಂಬಲ ಕೂಡ ಸಿಗ್ತಾ ಇದೆ. ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಪಕ್ಷ ಸಂಘಟನೆಗೂ ಬೂಸ್ಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಸುಮ್ಮನೆ ಜೆಡಿಎಸ್ ಬಿಟ್ಕೊಡೋದು ಬೇಡ, ದೋಸ್ತಿ ಆದ ತಕ್ಷಣ ಮಂಡ್ಯನ್ ಬಿಟ್ಕೊಡೋದು ಬೇಡ ಅಂತ. ಇನ್ನು ಸೀಟು ಹಂಚಿಕೆಗೂ ಮುನ್ನ ಸಂಘರ್ಷ ಬಗೆಹರಿಸೋಕೆ ವಿಜೇಂದ್ರ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಕಾರಣ ಅವರು ರಾಜ್ಯಾಧ್ಯಕ್ಷರು ಕೂಡ ಹೌದು, ಅವರೇ ಇದೆಲ್ಲನೂ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸುಮಲತಾ ಮತ್ತು HDK ಜೊತೆ ಮಾತುಕತೆಗೆ ವಿಜೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ HDK ಅಥವಾ ದೋಸ್ತಿ ಕೂಡ ಆ ಕ್ಷೇತ್ರವನ್ನ ಬಿಟ್ಕೊಡೋಕ್ ರೆಡಿ ಇಲ್ಲ. ಅವರು ಶತಾಯಗತಾಯ ಅದನ್ನ ನಾವು ಉಳಿಸ್ಕೊಳ್ಳೇಬೇಕು ಅಂತ. ಇನ್ನು ನಾಳೆ ಅಥವಾ ನಾಡಿದ್ದು ವಿಜೇಂದ್ರ ಅವರು ಸುಮಲತಾ ಅವ್ರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಆ ವೇಳೆ ಹೈಕಮಾಂಡ್ ಆಶಯ ಮೈತ್ರಿ ಅನಿವಾರ್ಯತೆ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೋದು. ಹೌದು, ಮನವರಿಕೆ ಮಾಡ್ಕೊಡ್ಬೋದು. ಆದ್ರೆ ತನ್ನ ಕ್ಷೇತ್ರನ ಬಿಟ್ಕೊಡ್ತಾರಾ? ನೀವೇ ನಿಂತ್ಕೋಬೇಡಿ ಅಲ್ಲಿ ಅಂದ್ರೆ, ಅಥವಾ ಬೇರೆ ಏನಾದ್ರು ಮನವೊಲಿಸಿ ನಿಮಗೆ ಬೇರೆ ಕಡೆ ಕ್ಷೇತ್ರ. ಈಗ ಯಾಕಂದ್ರೆ ಮಹಿಳಾ ಗ್ಯಾರಂಟಿ ಅಸ್ತ್ರಗಳಿಗೆ ಹೋಗ್ತಾ ಇದ್ರಲ್ಲ ಅವರು, ಸೊ ಇವ್ರಿಗೆ ಬೇರೆ ಯಾವ್ದಾದ್ರು ಕ್ಷೇತ್ರ ಬಿಟ್ಕೊಡ್ತೀವಿ ಅಂತ ಹೇಳ್ತಾರ? ಆ ರೀತಿ ಮನವೊಲಿಸಬಹುದಾ? ಸಾಧ್ಯತೆಗಳಿದೆ, ಯಾವ್ದನ್ನು ತಳ್ಳು ಹಾಕೋಂಗಿಲ್ಲ. ಭೇಟಿ ವೇಳೆ ಹೈಕಮಾಂಡ್ ಆಶಯ ಮತ್ತು ಮೈತ್ರಿ ಅನಿವಾರ್ಯತೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಮಂಡ್ಯ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮನವಿಯನ್ನ ಮಾಡಬಹುದು. ಏಕಾಏಕಿ ನೀವು ನಿಂತ್ಕೋಬೇಡಿ, ಬಿಜೆಪಿ ಪರವಾಗಿ ನಿಂತ್ಕೊಳ್ಳಿ ಅಂದ್ರೆ ಅದು ಕಷ್ಟ ಸಾಧ್ಯ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅಥವಾ ಮಂಡ್ಯ ಬಿಟ್ಕೊಟ್ಟು ಬೇರೆ ಕಡೆ ಕೊಡ್ತೀವಿ ಬನ್ನಿ ಅಂತ ಮನವೊಲಿಸಬಹುದು ಬೇಕಾದ್ರೆ, ಈ ಬೆಂಗಳೂರು ಕಡೆಗೆಲ್ಲಾದ್ರೂ ಬನ್ನಿ ಅಂತ. ಮಂಡ್ಯದ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆಗೂ ಕೂಡ ಮಾತುಕತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಇವ್ರು ಏನೇ ಪ್ಲಾನ್ ಮಾಡಿದ್ರು ಕೂಡ ಹೈಕಮಾಂಡ್ ಅಲ್ವಾ ಫೈನಲ್ ಮಾಡ್ಬೇಕಾಗಿರೋದು. ಸೊ ಅವ್ರು ಏನ್ ಹೇಳ್ತಾರೆ ನೋಡೋಣ.